ಬೆಂಗಾಲಲ್ಲಿದ್ರು ಕೂಡ ಒಂದೇನೆ, ಕರ್ನಾಟಕದಲ್ಲಿದ್ರು ಕೂಡ ಒಂದೇನೆ. ಬಟ್ ಇವತ್ತಿಗೆ ಒಂದು ಪ್ರಜಾಪ್ರಭುತ್ವದ ಒಂದು ಮೌಲ್ಯಗಳನ್ನ ಉಳಿಸ್ಲಿಕ್ಕೆ ಅಟ್ಲೀಸ್ಟ್ ಕೋರ್ಟ್ಗಳಾದ್ರೂ ಕೂಡ ಮುಂದಾಗಿದೆಯಲ್ಲ, ನಿಜಕ್ಕೂ ಕೂಡ ಸಂತೋಷ ಪಡುವಂತ ಒಂದು ವಿಚಾರ ಇದೆ ಆಕ್ಚುಲಿ ಇದು. ಯಾಕೆಂದ್ರೆ ಪ್ರಜಾಪ್ರಭುತ್ವದಲ್ಲಿ ನಾವು ಸರ್ಕಾರಗಳಿಗೆ ಒಂದು ಆದ್ಯತೆಗಳನ್ನ ಕೊಡ್ತೇವೆ, ನಮ್ಮ ಸರ್ಕಾರಗಳನ್ನ ನಾವೇ ಆಯ್ಕೆ ಮಾಡ್ಕೊಳ್ತೇವೆ. ಆದ್ರೆ ನಾವು ಆಯ್ಕೆ ಮಾಡ್ಕೊಂಡ ಸರ್ಕಾರಗಳು ನಮ್ಮ ಒಂದು ವ್ಯವಸ್ಥೆಯನ್ನ ಹಾಳು ಮಾಡುವಂತ ಒಂದು ಮಟ್ಟಕ್ಕೆ ಹೋದಂತ ಸಂದರ್ಭದಲ್ಲಿ ಅಟ್ಲೀಸ್ಟ್ ನ್ಯಾಯಾಲಯಗಳು ಮುಂದೆ ಬಂದು ನಮ್ಗೆ ಇವತ್ತು ಪ್ರಜಾಪ್ರಭುತ್ವದ ಒಂದು ಮೌಲ್ಯಗಳನ್ನ ಗುರುತಿಸಿ ಅದನ್ನ ಕಾಪಾಡುವಂತಹ ಒಂದು ತೀರ್ಪುಗಳನ್ನ ಕೊಟ್ಟಿರುವಂತದ್ದು ನಿಜಕ್ಕೂ ಕೂಡ ಸಂತೋಷ ಪಡುವಂತಹ ವಿಚಾರ. ಖಂಡಿತವಾಗಿಯೂ ಪತ್ರಕರ್ತರ ಈ ಹೋರಾಟ ಏನಿದೆ ಇದು ನಮ್ಮ ವ್ಯವಸ್ಥೆಯನ್ನ ಇವತ್ತು ಏನಿದೆ ಅನ್ನೋದನ್ನ ತೋರಿಸಿರೋದನ್ನ ಬಿಟ್ಟು ಬೇರೆ ಇನ್ನೇನು ಕೂಡ ಮಾಡ್ತಿಲ್ಲ. ಇಂಥದ್ರಲ್ಲಿ ಇವತ್ತಿನ ಒಂದು ಸಂದರ್ಭದಲ್ಲಿ ಈ ತೀರ್ಪಿಗೆ ಖಂಡಿತವಾಗಿ ಕೂಡ ನಾವೆಲ್ಲ ಖುಷಿ ಪಡುವಂತದ್ದು ಮತ್ತು ಗೌರವವನ್ನ ಸೂಚಿಸುವಂತದ್ದು. ಎಸ್ ಶ್ರೀಧರ್ ಸರ್, ಪ್ರೆಸ್ ಕ್ಲಬ್ನಿಂದ ನಮಗೆ ತುಂಬಾ ಸಹಕಾರ ಸಿಕ್ಕಿದೆ ಈ ವಿಚಾರದಲ್ಲಿ. ಮುಂದೆ ಕೂಡ ನಮಗೆ ನಿಮ್ಮ ಅಧ್ಯಕ್ಷತೆಯಲ್ಲಿ ಪ್ರೆಸ್ ಕ್ಲಬ್ನಿಂದ ನಮಗೆ ಬಹಳ ಸಹಕಾರ ಸಿಗುತ್ತೆ ಎನ್ನುವ ವಿಶ್ವಾಸ ಕೂಡ ಇದೆ. ಥ್ಯಾಂಕ್ ಯು ನಮ್ಮೊಂದಿಗೆ ಮಾತನಾಡಿದ್ದಕ್ಕೆ. ಸಿಕ್ಕಿರೋದು ನೋಡಿ ನಾಗೇಂದ್ರ ಬಾಬು, ಎಷ್ಟೆಷ್ಟು ಪ್ರಯತ್ನಗಳಾಗೋಯ್ತು. ಅನಂತ್ ಚಿನಿವಾರ್ ಸರ್ ಈಗ ನಮ್ಮೊಂದಿಗೆ ಸಂಪರ್ಕದಲ್ಲಿದ್ದಾರೆ. ಸರ್ ನಮಸ್ಕಾರ. ನಮಸ್ಕಾರ ಸ್ಮಿತಾ. ನಮಸ್ಕಾರ ನಾಗೇಂದ್ರ. ಚಿನ್ವರ್ ಸರ್, ಏನ್ ಹೇಳ್ತೀರಿ? ನೋಡಿ, ಒಂದು ಬೇಲ್ ಸಿಕ್ಕಿದೆ, ಕಾನೂನಾತ್ಮಕವಾಗಿ ಅದು ಸಿಗ್ಲೇಬೇಕಾಗಿತ್ತು. ಅದರ ಜೊತೆಗೆ ಈ ಪ್ರಕರಣದ ತನಿಖೆಗೂ ಕೂಡ ತಡೆ ಸಿಕ್ಕಿರೋದು ಯಾವ ರೀತಿ ಸಂದೇಶ ರವಾನೆ ಆಗ್ತಿದೆ ಅಂತ ಹೇಳಿ ನಿಮ್ಗೆ ಅನಿಸ್ತಾ ಇದೆ ಇದರಿಂದ? ಇದು ಪತ್ರಕರ್ತರಿಗೆ ಮತ್ತೊಮ್ಮೆ ಜುಡಿಷಿಯರಿಯಲ್ಲಿ ತುಂಬಾ ನಂಬಿಕೆ ಬರುವಂತ, ಭರವಸೆ ಬರುವಂತ, ವಿಶ್ವಾಸ ಬರುವಂತ ವಿಷಯ ಅಂತ ನಾನು ಅನ್ಕೊಂಡಿದ್ದೇನೆ. ದಿಸ್ ವಾಸ್ ಅ ವೆರಿ ಸಿಂಪಲ್ ಕೇಸ್. ಬೇಲ್ ಸಿಗಲೇಬೇಕಾಗಿತ್ತು. ಬೇಲ್ ಡಿನೇ ಮಾಡಬೇಕಾದಂತ ಯಾವುದೇ ಗ್ರೌಂಡ್ಸ್ ಮೇಲ್ನೋಟಕ್ಕೆ ಕಾಣ್ತಿರ್ಲಿಲ್ಲ. ಹಾಗಾಗಿ ಸಿಗತ್ತೆ ಅನ್ನೋ ನಿರೀಕ್ಷೆ ಇತ್ತು. ಬಟ್ ನಿನ್ನೆ ರಾತ್ರಿ ಸಂತುಪನ್ ಅವ್ರನ್ನ ಎಲ್ಲೋ ನಿರ್ಜನ ಪ್ರದೇಶಕ್ಕೆ ಕರ್ಕೊಂಡು ಹೋದ್ರು ಅಂತ ದೃಶ್ಯಗಳನ್ನ ನೋಡಿದಾಗ ನಿಜವಾಗ್ಲೂ ಅದು ಒಂದು ಆತಂಕಕಾರಿ ಸ್ಥಿತಿ ಇದೆ ಅಲ್ಲಿ ಅಂತಾನೆ ಅನ್ಸಿತ್ತು. ಅಂದ್ರೆ ದ ರೂಲ್ ಆಫ್ ದ ಲಾ ಇದೆಯಲ್ಲ, ಅದು ಪಶ್ಚಿಮ ಬಂಗಾಳದಲ್ಲಿ ಕೆಲಸ ಮಾಡ್ತಿದೆಯೋ ಇಲ್ವೋ ಅನ್ನೋ ರೀತಿಯ ಅನುಮಾನಗಳನ್ನ ನೆನ್ನೆ ಹುಟ್ಟಾಕಿತ್ತು. ಬಟ್ ದಿ ಬ್ಯೂಟಿ ಆಫ್ ಇಂಡಿಯಾಸ್ ಡೆಮೋಕ್ರಸಿ, ದ ಜುಡಿಷಿಯರಿ ಇಸ್ ವೆರಿ 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 ಸ್ಟ್ರಾಂಗ್ ಹಿಯರ್, ವೆರಿ ಇಂಡಿಪೆಂಡೆಂಟ್. ತುಂಬಾ ಸಲ ತುಂಬಾ ಪ್ರಕರಣಗಳಲ್ಲಿ ನಾವು ನೋಡಿದೀವಿ. ನಮ್ಮ ನ್ಯಾಯಾಂಗ ವ್ಯವಸ್ಥೆ ನಿಜವಾಗ್ಲೂ ನಾವು ಎಲ್ರೂ ಭರವಸೆ ಇಟ್ಕೋಬಹುದಾದಂತಹ ವ್ಯವಸ್ಥೆ ಆಗಿದೆ. ಅಫ್ಕೋರ್ಸ್ ಅಲ್ಲಲ್ಲಿ ನ್ಯಾಯಾಂಗದಲ್ಲಿ ಕೂಡ ನಮ್ಮ ನಂಬಿಕೆ ಸ್ವಲ್ಪ ಆ ಕಡೆ ಈ ಕಡೆ ಆಗೋ ತರದ ಕೆಲವು ಪ್ರಸಂಗಗಳಿರ್ಬೋದು. ಬಟ್ ಬೈ ಅಂಡ್ ಲಾರ್ಜ್ ಜುಡಿಷಿಯರಿ ಹ್ಯಾಸ್ ಸ್ಟೆಡ್ ಫಾಸ್ಟ್ ವಿತ್ ದ ಪ್ರಿನ್ಸಿಪಲ್ಸ್ ಆಫ್ ಡೆಮೋಕ್ರಸಿ. ಶ್ರೀನಿವಾಸ್ ಸರ್, ನೋಡಿ, ಈಗ ಪತ್ರಕರ್ತರು ಇವತ್ತು ಅವರ ಬೆನ್ನಿಗೆ ನಿಲ್ಲುವಂಥವ್ರು ಯಾರು ಅಂತಂದರೆ ಪತ್ರಕರ್ತರೇ ಬರ್ತಾರೆ. ನೋಡಿ, ಯಾವಾಗಲೂ ಕೂಡ ಪತ್ರಕರ್ತರು ಪೊಲೀಸ್ ಇಲಾಖೆಯಲ್ಲಿ ಏನೇ ಸಮಸ್ಯೆ ಇದ್ರೂ ಕೂಡ ಓಡೋಗ್ತಾರೆ. ವಕೀಲರಿಗೆ ಸಂಬಂಧಪಟ್ಟಂಥ ಸಮಸ್ಯೆ ಇದ್ದರೆ ಓಡೋಗ್ತಾರೆ. ಜಾತ್ರೆ, ಸಮಾವೇಶ, ಉತ್ಸವ, ಎಲ್ಲ ಕಾರ್ಯಕ್ರಮಗಳು, ಯಾರದೇ ಒಂದು ಮನೇಲಿ ಸಮಸ್ಯೆ ಆದರೆ, ಎಲ್ಲೋ ಒಂದು ಕಡೆ ಗಲಾಟೆ ಆಗ್ತಾ ಇದ್ರೆ, ಎಲ್ಲೇ ಏನೇ ಆದರೂ ಕೂಡ ಅಲ್ಲಿ ಪೊಲೀಸರಿಗಿಂತ ಮುಂಚೆ ಇರೋದೇ ಪತ್ರಕರ್ತರು. ಆದರೆ ಇಂಥ ಒಂದು ಪತ್ರಕರ್ತರ ಕೈ ಕಟ್ಟಿ ಹಾಕುವ ಕೆಲಸಕ್ಕೆ ಮುಂದಾಗುತ್ತಲ್ಲ ಕೆಲವೊಂದು ಸರ್ಕಾರಗಳು, ಇಂಥ ನಡೆಗೆ ಏನು ಹೇಳೋದಕ್ಕೆ ಬಯಸ್ತೀರಿ? ಇವತ್ತು ಕೋರ್ಟ್ ಚೀಮಾರಿ ಹಾಕಿದೆ, ಆದರೂ ಕೂಡ ಒಬ್ಬ ಹಿರಿಯ ಪತ್ರಕರ್ತರಾಗಿ ನೀವೇನು ಹೇಳೋದಕ್ಕೆ ಬಯಸ್ತೀರಿ? ಇದು ಏನಂದ್ರೆ, ಪತ್ರಕರ್ತರನ್ನ ಅಂಕೆಯಲ್ಲಿಟ್ಟುಕೊಳ್ಳುವ ಪ್ರಯತ್ನ ಮಾಡೋದು, ಪತ್ರಕರ್ತರನ್ನ ಬೆದರಿಸುವ ಪ್ರಯತ್ನ ಮಾಡೋದು ಹೊಸದಲ್ಲ. ತುಂಬಾ ವರ್ಷಗಳಿಂದನೂ ಅಧಿಕಾರಸ್ಥರು ಹಾಗೆ ಮಾಡ್ತಾ ಬಂದಿದ್ದಾರೆ. ಬಟ್ ಇನ್ ರೀಸೆಂಟ್ ಟೈಮ್ಸ್ ಇದೊಂದು ಡಿಸ್ಟರ್ಬಿಂಗ್ ಟ್ರೆಂಡ್ ಆಗ್ಬಿಟ್ಟಿದೆ. ಏನೋ, ಇಫ್ ಗೋ ಬ್ಯಾಕ್, ಹತ್ರಾಸ್ ಪ್ರಕರಣದಲ್ಲಿ ಸಿದ್ದಿಕ್ ಪಪ್ಪನ್ ಅವ್ರನ್ನ ಅರೆಸ್ಟ್ ಮಾಡಿದಾಗ ಯಾವ ಪತ್ರಕರ್ತರು ಅವರು ಸಹಾಯಕ್ಕೆ ಬಂದ್ರು, ಯಾವ ವ್ಯವಸ್ಥೆ ಅವರು ಸಹಾಯಕ್ಕೆ ಬಂತು, ಅದೇ ತರದ ಒಂದು ಪ್ರಕರಣ ಇದು. ಏನೋ ಹೀಗೆ ನಾನಿಗೆ ಮುಂಚೆ ಮಾತಾಡ್ತಿದ್ದ ಸಮೀರ್ ಅವ್ರು ಹೇಳ್ತಾ ಇದ್ರಲ್ಲ, ಅಧಿಕಾರಸ್ಥರ ನಡೆಯೇ ಹೀಗೆ. ಅಧಿಕಾರಸ್ಥರು ಯಾವಾಗ್ಲೂ ಎಲ್ಲವನ್ನು ತಮ್ಮ ಅಂಕೆಯಲ್ಲಿ ಇಟ್ಕೋಬೇಕು ಅಂತ ಬಯಸ್ತಾರೆ. ತಮ್ಮ ಅಂಕೆಗೆ ಸಿಗದಂತಹ ಪತ್ರಕರ್ತರನ್ನ ಹೆದರಿಸುವ, ಬದರಿಸುವ, ಅವರನ್ನ ಮೂಲೆ ಗುಂಪು ಮಾಡುವ ಪ್ರಯತ್ನಗಳು ಎಲ್ಲ ಕಾಲದಲ್ಲೂ ಆಗಿದೆ, ಈಗಲೂ ಆಗಿದೆ. ಬಟ್ ಫಾರ್ಚುನೇಟ್ಲಿ ಇವತ್ತಿನ ಮೀಡಿಯಾ ಹೇಗಿದೆ ಅಂತಂದ್ರೆ, it is very difficult to silence media. Media is not just television. Media is social media. There are hundreds of cameras, there are hundreds of eyes all around us. There are hundreds of people talking about it. ಹಾಗಾಗಿ ಸತ್ಯವನ್ನ ತುಂಬಾ ಮುಚ್ಚಿಡಕ್ಕಾಗೋದಿಲ್ಲ ಮತ್ತು ದೌರ್ಜನ್ಯಗಳನ್ನ ತುಂಬಾ ಮುಚ್ಚಿಡಕ್ಕಾಗಲ್ಲ. ಇವತ್ತು ಸಂದೇಶ ಸ್ಥಳೀಯಲ್ಲಿ ಆಗ್ತಾ ಇರುವಂತಹ ಅಲ್ಲಿರೋ ಪರಿಸ್ಥಿತಿ ಏನಿದೆ, ಮಣಿಪುರದ ವಿಷಯದಲ್ಲಿ ದೊಡ್ಡ ಧ್ವನಿಗಳು ದೇಶಾದ್ಯಂತ ಇದ್ದಿತ್ತಲ್ಲ, ದಟ್ ವಾಸ್ ಜಸ್ಟಿಫೈಡ್, ಹೇಳ್ಬೇಕಾಗಿತ್ತು. ಆದ್ರೆ ಆ ಧ್ವನಿಗಳು ಇವತ್ತು ಏನಾಗಿದೆ, ವೈ ಪೀಪಲ್ ಆರ್ ನಾಟ್ ಟಾಕಿಂಗ್ ಅಬೌಟ್ ಸಂದೇಶ್ ಖಾಲಿ ಅನ್ನೋದು ನನಗೆ ನಿಜವಾಗ್ಲೂ ಈ ತರದ ಏನೋ ಧ್ವನಿಗಳಿರುತ್ತಲ್ಲ, ಹೋರಾಟದ ಧ್ವನಿಗಳು
ಆ ಹೋರಾಟದ ಧ್ವನಿಗಳ ಪ್ರಾಮಾಣಿಕತೆಯ ಬಗ್ಗೆ ಅನುಮಾನ ಮೂಡದೆ ಈ ತರದ ಅನೇಕ ಪ್ರಕರಣಗಳಲ್ಲಿ ಎರಡು ಕಡೆಯ ದೌರ್ಜನ್ಯಗಳನ್ನ ಖಂಡಿಸಬೇಕು, ಸಿದ್ಧಾಂತಗಳಿಂದ ಹೊರಗಡೆ ಹೋಗಿ ಖಂಡಿಸಬೇಕು. ಪತ್ರಕರ್ತರಿಗೆ ಯಾವುದೇ ಸಿದ್ಧಾಂತ ಇರಬಾರದು ಅಂತ ಹೇಳಿದ ಪತ್ರಕರ್ತರು ಸತ್ಯವನ್ನ ಹೇಳೋದಕ್ಕೆ ಆಬ್ಜೆಕ್ಟಿವ್ ವಸ್ತುನಿಷ್ಠವಾಗಿ ಕಂಡಿದ್ದನ್ನ ಹೇಳೋದು. ಆ ತರದ ನಿಲುವನ್ನ ಪತ್ರಕರ್ತರು ತಗೊಂಡಿದ್ದಾಗ ಪತ್ರಕರ್ತರನ್ನ ನೀವು ಸಿದ್ಧಾಂತದ ದೃಷ್ಟಿಯಿಂದ ಅವ್ರು ಯಾವ ಚಾನಲ್ಗೆ ಸೇರಿದ್ದಾರೆ, ಅವರು ಯಾವ ಸಿದ್ಧಾಂತದಿಂದ ಬಂದಿದ್ದಾರೆ ಅಂತ ನೋಡಿದ್ರೆ ಎಲ್ಲರೂ ಧ್ವನಿಗೂಡಿಸಬೇಕಾಗತ್ತೆ. ಪತ್ರಕರ್ತರ ವಿಷಯಕ್ಕೆ ಬಂದ್ರೆ ಅಲ್ಲಿ ಸಂದೇಶ್ ಕಲೆಯಲ್ಲಿ ನಡೀತಿರುವಂತಹ ಅಥವಾ ಮಣಿಪುರದಲ್ಲಿ ಆಗಿದ್ದಂತಹ ಗಲಭೆಗಳೇನಿದೆ ಆ ಎರಡು ವಿಚಾರಗಳಲ್ಲೂ ಕೂಡ ಪಕ್ಷಾತೀತವಾಗಿ ಬುದ್ಧಿಜೀವಿಗಳು ಚಿಂತಕರು ಮಾತಾಡ್ಬೇಕಾಗತ್ತೆ. ಹಾಗೆ ಮಾತಾಡಿದಾಗ ಮಾತ್ರ ಚಿಂತಕರ ಮತ್ತು ಬುದ್ಧಿಜೀವಿಗಳ ಮಾತಿಗೆ ಬೆಲೆ ಬರುತ್ತೆ ಅಂತ ನಾನು ಅನ್ಕೊಳ್ಳೋದು. ಇಲ್ಲ ಅಂತಂದ್ರೆ ಎಲ್ಲ ಧ್ವನಿಗಳಿಗೂ ಎಲ್ಲ ಹೋರಾಟಗಳಿಗೂ ಒಂದು ಪಕ್ಷದ ಬಣ್ಣ ಬಂದ್ಬಿಡುತ್ತೆ, ಒಂದು ಸಿದ್ಧಾಂತದ ಬಣ್ಣ ಬಂದ್ಬಿಡುತ್ತೆ, ಅದ್ರ ಕ್ರೆಡಿಬಿಲಿಟಿ ಹೊರಟೋಗುತ್ತೆ. ಐ ಥಿಂಕ್ ಇಟ್ ಇಸ್ ಟೈಮ್ all of us realize the importance of voicing our opinion, voicing our protest, cutting across our political affiliation. ನಿಜ ಸರ್, ಥ್ಯಾಂಕ್ ಯು ಸೋ ಮಚ್. ರಿಪಬ್ಲಿಕ್ ಮೀಡಿಯಾ ನೆಟ್ವರ್ಕ್ನ ಜೊತೆಯಲ್ಲಿ ತಾವು ಕೂಡ ಇದ್ರಿ, ಮನೋಬಲವನ್ನ ಹೆಚ್ಚಿಸಿದ್ರಿ, ನಮ್ಮೆಲ್ಲರಿಗೂ ಕೂಡ ಬೆಂಬಲವಾಗಿ ನಿಂತ್ರಿ. ಅಂಡ್ ಇಷ್ಟೊತ್ತು ಮಾತನಾಡಿದಕ್ಕೂ ಕೂಡ ಸ್ಪೆಷಲ್ ಥ್ಯಾಂಕ್ಸ್ ಅನಂತ್ ಶನಿವಾರ್ ಸರ್. ನಮ್ಮ ಜೊತೆಯಲ್ಲಿ ಹಿರಿಯ ಪತ್ರಕರ್ತರಾದ ರಾಮಕೃಷ್ಣ ಉಪಾಧ್ಯಾಯ ಅವರು. ಸರ್ ನಮಸ್ಕಾರ. ನಮಸ್ಕಾರ. ತಾವು ಕೂಡ ಇದನ್ನೇ ಹೇಳಿದ್ರಿ ಸರ್, ಪತ್ರಿಕೋದ್ಯಮವನ್ನ ದಮನ ಮಾಡುವ ಯಾವ ಶಕ್ತಿ ಕೂಡ ಶಾಶ್ವತವಾಗಿ ಜಯ ಗಳಿಸ್ಲಿಕ್ಕೆ ಸಾಧ್ಯ ಇಲ್ಲ. ಪ್ರೂವ್ ಆಯ್ತು ಇವತ್ತು ಕೋರ್ಟ್ನಲ್ಲಿ. ಖಂಡಿತ. ಆಕ್ಚುಲಿ ಸಂದೇಶ್ ಖಾಲಿಲಿ ಏನು ನಡೆದಿದೆ ಅದನ್ನ ಧೈರ್ಯವಾಗಿ ವರದಿ ಮಾಡಿರ್ತಕ್ಕಂಥದ್ದು ಐ ಥಿಂಕ್ ರಿಪಬ್ಲಿಕ್ ಟಿವಿ ಒಂದು ಮಾತ್ರ. ಇನ್ನೆಲ್ಲಾದ್ರಲ್ಲೂ ಬಹಳ ಕರ್ಸರಿಯಾಗಿ ಬಂದಿದೆ ಹೊರತು ಅದನ್ನ ತುಂಬಾ ಡೀಟೇಲ್ ಆಗಿ ಮಾಡಿದ್ದು ನಿಮ್ಮ ಚಾನಲ್. ಅದಕ್ಕೆ ನಾನು ಅಭಿನಂದನೆಗಳು ಹೇಳ್ತೀನಿ. ಮತ್ತೆ ನಿಮ್ಮ ರಿಪೋರ್ಟರ್ನ ಆ ರೀತಿ ಪೊಲೀಸ್ನವರು ಹೊತ್ಕೊಂಡು ಹೋಗಿ ಅವ್ರಿಗೆ ಎಲ್ಲಿಟ್ಟಿದ್ರು ಗೊತ್ತಿಲ್ಲ. ಸೊ ಇವತ್ತು ಕೋರ್ಟ್ನಿಂದ ಅವರಿಗೆ ಬೈಲ್ ಸಿಕ್ಕಿದೆ ಅಂತ ಹೇಳಿದ್ರು ತುಂಬಾ ಸಮಾಧಾನಕ ವಿಚಾರ. ಬಟ್ ನೋಡಿ, ಈ ಕಾಲದಲ್ಲೂ ಇಂತಹ ಒಂದು ಘಟನೆ ನಡೆಯುತ್ತೆ ಅಂತಂದ್ರೆ ನಿಜವಾಗ್ಲೂ ಆಶ್ಚರ್ಯವಾದಂತ ವಿಚಾರ ಇದು. ಮಮತಾ ಬ್ಯಾನರ್ಜಿಯವರ ವೆಸ್ಟ್ ಬೆಂಗಾಲ್ನಲ್ಲಿ ಬಹುಶಃ ಹ್ಯೂಮನ್ ರೈಟ್ಸ್ ಅನ್ನೋದೇ ಇಲ್ಲ. ಅಂಡ್ ಅದನ್ನ ದಮನ ಮಾಡ್ತಾ ಇದ್ದಾರೆ. ಅದರಲ್ಲೂ ಮಹಿಳೆಯರ ಮೇಲೆ ಇಷ್ಟೊಂದು ಮಟ್ಟಿಗೆ ಅತ್ಯಾಚಾರಗಳು ನಡೆದಿದ್ರು ಕೂಡ ಅದಕ್ಕೆ ಏನೂ ಆಕ್ಷನ್ ತಗೊಂಡಿಲ್ಲ. ಮತ್ತೆ ಇದರಲ್ಲಿ ಇನ್ವಾಲ್ವ್ ಆಗಿರುವಂತ ಮೇನ್ ವ್ಯಕ್ತಿ TMC ನಾಯಕ ಅಲ್ಲ, ಖಳನಾಯಕ ಅಂತ ಹೇಳ್ಬೇಕು. ಆ ಶಹಜಹಾನ್ ಇನ್ನೂ ಬಂಧಿಸಿಲ್ಲ ಅಂದ್ರೆ ಇದು ನಮ್ಮ ಪ್ರಜಾಪ್ರಭುತ್ವ ಈ ದೇಶದಲ್ಲಿ ಇದೆಯೋ ಇಲ್ಲೋ ಅನ್ನೋ ಒಂದು ಅನುಮಾನ ಬರುತ್ತೆ. ಹಾಗಾಗಿ ಸುಪ್ರೀಂ ಕೋರ್ಟು ಇಮಿಡಿಯೇಟ್ಲಿ ಇಂಟರ್ವ್ಯೂನ್ ಆಗಬೇಕು. ಇಂಟರ್ವ್ಯೂನ್ ಆಗಿ ವಿತಿನ್ ದ ನೆಕ್ಸ್ಟ್ 12 hours ಆ ಶಹಜಹಾನ್ನ ನಮ್ಮ ಕೋರ್ಟ್ ಮುಂದೆ ಪ್ರೊಡ್ಯೂಸ್ ಮಾಡಿ ಅಂತ ಒಂದು ಆರ್ಡರ್ ಮಾಡಬೇಕು ಅಂತ ನಾನು ಕೇಳ್ತಾ ಇದ್ದೀನಿ. ಮತ್ತೆ ಈ ಎಲ್ಲ ಒಂದು ವಿದ್ಯಮಾನಗಳನ್ನ ವರದಿ ಮಾಡಬೇಕಾದ್ರೆ ಪತ್ರಕರ್ತರಿಗೆ ಎಷ್ಟು ಇಲ್ಲಿ ಹಿಂಸೆ ಇದೆ, ಎಷ್ಟು ಅವರಿಗೆ ಯಾವುದೇ ರೀತಿಯ ಇದಿಲ್ಲ ಅಂತ ಹೇಳೋದಕ್ಕೆ. ಸೊ ಪತ್ರಕರ್ತರಿಗೆ ಒಂದು ಸುರಕ್ಷೆ ಕೊಡ್ತಕ್ಕಂಥ ಒಂದು ಲಾ ಬರ್ಬೇಕಾಗತ್ತೆ. ಯಾಕಂದ್ರೆ ಇಂಥ ಸಿಚುಯೇಷನ್ ಅಲ್ಲಿ ಪತ್ರಕರ್ತರೆಲ್ಲ ಇನ್ಯಾರು ಅದನ್ನ ವರದಿ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಅವರು ಸ್ಪಾಟ್ ಅಲ್ಲಿ ಇದ್ದು ಜನಗಳಿಗೆ ಏನ್ ಆಗ್ತಾ ಇದೆ ಅನ್ನೋದನ್ನ ತಿಳಿಸುವ ಕೆಲಸ ಮಾಡ್ಬೇಕಾಗುತ್ತೆ. ಅದು ಮಾಡುವಾಗ ಅವ್ರಿಗೆ ಇರ್ತಕ್ಕಂಥ ರಿಸ್ಕ್ ನ ಫೇಸ್ ಮಾಡ್ಲಿಕ್ಕೆ ಎಲ್ಲಾ ರೀತಿಯ ಒಂದು ಸಹಕಾರ ಸಿಗ್ಬೇಕಾಗುತ್ತೆ. ಬಹುಶಃ ರಾಮಕೃಷ್ಣ ಉಪಾಧ್ಯಾಯ ಸರ್, ಈಗ ನೋಡಿ ನಾವೆಲ್ಲ ಕೇಳ್ತಾ ಇದ್ವಿ, ನಿಮ್ಮಂತ ಹಿರಿಯ ಪತ್ರಕರ್ತರು ನಾವು ಈ ಫೀಲ್ಡ್ಗೆ ಬಂದಾಗ ಒಂದಷ್ಟು ವಿಚಾರಗಳನ್ನು ತಿಳಿಸ್ತಾ ಇದ್ರು. ಪತ್ರಕರ್ತರನ್ನ ಈ ಹಿಂದೆ ರಾಜ ಮಹಾರಾಜರು ಕರೆದು ಅವ್ರಿಗೆ ಸನ್ಮಾನವನ್ನ ಮಾಡ್ತಾ ಇದ್ರಂತೆ. ಅವರನ್ನ ಒಂದು ರೀತಿಲಿ ಅವ್ರ ಮೇಲೆ ಹೂವಿನ ಸುರಿಮಳೆ ಸುರಿಸ್ತಾ ಇದ್ರು. ಯಾಕಂದ್ರೆ ಪತ್ರಕರ್ತರನ್ನ ಆ ರೀತಿಯಾಗಿ ನೋಡ್ತಾ ಇದ್ರು, ಬಿಂಬಿಸ್ತಾ ಇದ್ರು. ಇವತ್ತು ನಮ್ಗೆ ಆ ಸನ್ಮಾನ, ಆ ಹೂವಿನ ಹಾರಾತುರ ಏನು ಕೇಳೋದಿಲ್ಲ. ಬಿಸಿಲು ಬರ್ಲಿ, ಮಳೆ ಬರ್ಲಿ, ಚಳಿ ಬರ್ಲಿ, ಎಲ್ಲಾ ಕಾಲದಲ್ಲೂ ಕೂಡ ಯಾವುದೇ ಸಂದರ್ಭದಲ್ಲೂ ಕೂಡ ಊಟ ಇರ್ಲಿ ಇಲ್ದೇ ಇರ್ಲಿ, ಸಿಗೋದಿಕ್ಕೆ ಬಟ್ಟೆ ಸಿಗ್ಲಿ ಇಲ್ದೇ ಇರ್ಲಿ, ನಿಂತು ವರದಿಯನ್ನ ಮಾಡ್ತಿರ್ತೀವಿ. ನಮ್ಮ ಪಾಡಿಗೆ ನಾವು ವರದಿಯನ್ನ ಮಾಡೋದಕ್ಕೆ ಬಿಟ್ರೆ ಸಾಕು. ನಿಜ. ಇಷ್ಟೇ ನಾವು ಕೇಳ್ಕೊಳ್ಳೋದು. ಥ್ಯಾಂಕ್ ಯು ಸೋ ಮಚ್ ಸರ್. ರಿಪಬ್ಲಿಕ್ ಮೀಡಿಯಾ ನೆಟ್ವರ್ಕ್ ನ ಜೊತೆಯಲ್ಲಿ ನೀವಿದ್ದಕ್ಕೆ ಯಾರು ಏನೇ ಮಾಡಿದ್ರೂ ಕೂಡ ಸತ್ಯಮೇವ ಜಯತೆ ಅನ್ನೋ ಮಾತು ಸುಳ್ಳಾಗ್ಲಿಕ್ಕೆ ಸಾಧ್ಯವೇ ಇಲ್ಲ. ಎಷ್ಟೇ ಅಡೆತಡೆಗಳು ಬಂದರೂ ಕೂಡ ರಿಪಬ್ಲಿಕ್ ಮೀಡಿಯಾ ನೆಟ್ವರ್ಕ್ ನ ದಿಟ್ಟ ವರದಿಗಾರಿಕೆಯನ್ನ ತಡೆಯೊಡ್ಡುವ ಪ್ರಯತ್ನ ಎಷ್ಟೇ ಬಲವಾಗಿ ಆದರೂ ಕೂಡ ಅದು ಸಕ್ಸಸ್ ಆಗ್ಲಿಕ್ಕೆ ಸಾಧ್ಯವಾಗೋದೇ ಇಲ್ಲ ಅನ್ನೋದಕ್ಕೆ ಸಂತು ಪನ್ನ ಪ್ರಕರಣ ಕೂಡ ಸಾಕ್ಷಿ ಆಗ್ತಾ ಇದೆ. ಈ ಪ್ರಕರಣದಿಂದ ಇಡೀ ರಿಪಬ್ಲಿಕ್ ಮೀಡಿಯಾ